ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೀಗ ಕೂರ್ಗ್ ಸ್ಪೆಷಲ್ ಆದಂತಹ ಕಾಡು ಮಾವಿನಕಾಯಿ ಸಾರನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಬೇಕು. ಉಪ್ಪು ನೀರಲ್ಲಿ ತೊಳ್ಕೊಳ್ಬೇಕಾಗುತ್ತೆ. ಉಪ್ಪು ಹಾಕಿ ಇಟ್ಟಿದ್ದೆ ಮೊದಲೇ ನಾನು. ನಂತರ ಒಳ್ಳೆ ನೀರಿನಲ್ಲಿ ತೊಳ್ಕೊಂಡು ಈಗ ನಾನು ಇದರ ತೊಟ್ಟನ್ನೆಲ್ಲ ತೆಕ್ಕೊಂಡು ಇದನ್ನು ಸಿಪ್ಪೆ ಸಮೇತ ತೆಗೆದು ನಾನು ಇಟ್ಕೊಳ್ತಾ ಇದ್ದೀನಿ. ಇದು ಸಿಪ್ಪೆ ಸಮೇತ ಮಾಡುವಂಥದ್ದು. ಹೀಗೆ ಎಲ್ಲ ನೀಟಾಗಿ ತೆಗೆದು ಇಟ್ಕೊಳ್ಬೇಕು. ನೋಡಿ, ಈ ಥರ ಹಣ್ಣಾಗಿರಬೇಕು. ಸ್ವಲ್ಪ ಹಣ್ಣಾದರೂ ಪರವಾಗಿಲ್ಲ, ಇದು ತುಂಬ ಹುಳಿ ಇರ್ತದೆ. ಇದು ತುಂಬಾ ಟೇಸ್ಟಿ ಕೂಡ. ನೋಡಿ, ಈ ರೀತಿ ಕ್ಲೀನಾಗಿ ನಾವೆಲ್ಲನೂ ತೆಗೆದು ನೋಡಿ ಈ ರೀತಿ ಮಾಡಿ ಇಟ್ಕೊಳ್ಬೇಕು. ಈಗ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಬೆಲ್ಲ, ಜೀರಿಗೆ ಪೌಡರು, ಮೆಣಸಿನ ಪೌಡ್ರು, ಧನಿಯಾ ಪುಡಿ, ಅರಿಶಿನ ಪುಡಿ ಮತ್ತು ಕಲ್ಲುಪ್ಪು, ಎಣ್ಣೆ. ಈಗ ನಾನೊಂದು ಕುಕ್ಕರಿಗೆ ನಾನು ಒಂದು 2ರಿಂದ 5 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು. ಕರಿಬೇವಿನ ಸೊಪ್ಪನ್ನು ಚಿಟಪಿಟ ಅಂತ ಅದು ಚೆನ್ನಾಗಿ ಒಡೆದ ಮೇಲೆ ಫ್ರೈ ಆದಮೇಲೆ ಈಗ ನಾನು ಇಲ್ಲಿ 2 ದಪ್ಪ ಈರುಳ್ಳಿನ ತೊಗೊಂಡಿದ್ದೀನಿ. ಆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಏನು ಫ್ರೈ ಆಗೋದು ಬೇಡ, ಸಾಧಾರಣವಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಬೆಳ್ಳುಳ್ಳಿಯನ್ನು ಕೂಡ ನಾನು ಇಲ್ಲಿ 2 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೇ ಚೆಂದ ಫ್ರೈ ಆದ ನಂತರ ಈಗ ಕ್ಲೀನ್ ಮಾಡಿ ಇಟ್ಕೊಂಡಂಥ ಮಾವಿನ ಹಣ್ಣನ್ನು ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ. ಚೆಂದ ಇದನ್ನು ತಿರುಗಿಸ್ತಾ ಇರಬೇಕು, ನಾವು ಕೈ ಆಡಿಸ್ತಾ ಇರಬೇಕು. ಇದಕ್ಕೆ ಇದು ಎಲ್ಲ ರಸ ಬಿಡಬೇಕು. ಈಗ ನಾನು ಇದಕ್ಕೆ ತೊಗೊಂಡಂಥ 1.5 ಸ್ಪೂನು ಅಚ್ಚ ಖಾರದ ಪುಡಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೆಲವರು ಇದಕ್ಕೆ ಗಾಂಧಾರಿ ಮೆಣಸನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾರೆ. ಇಲ್ಲಿ ಗಾಂಧಾರಿ ಮೆಣಸು ಇಲ್ಲ, ಆದ್ದರಿಂದ ನಾನು ಅಚ್ಚ ಖಾರದ ಪುಡಿಯನ್ನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಖಾರದ ಪುಡಿ ಎಲ್ಲ ಮಾವಿನ ಹಣ್ಣಿಗೂ ಮಿಕ್ಸ್ ಹಾಕ್ಕೊಳ್ಬೇಕು. ಆ ತನಕ ತಿರ್ಗಿಸ್ಕೊಳ್ತಾ ಇರಬೇಕು. ಈಗ ನಾನಿಲ್ಲಿ ಜೀರಿಗೆ ಪುಡಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಜೀರಿಗೆ ಪುಡಿ. ಇದನ್ನು ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಒಂದು 1/4 ಟೀ ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಇದು ಅಡಿ ಹಿಡಿಬಾರ್ದು, ಸೀದು ಹೋಗಬಾರ್ದು. ಆದ್ದರಿಂದ ಇದಕ್ಕೆ ನಾನು ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇದು ಚೆನ್ನಾಗಿ ರಸ ಎಲ್ಲ ಬಿಡಬೇಕು. ಆದ್ದರಿಂದ ಈಗ ನಾನು 1 ಗ್ಲಾಸಷ್ಟು ದೊಡ್ಡ ಗ್ಲಾಸಷ್ಟು ನೀರನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪುನಃ ಇದು ಒಂದು 5ರಿಂದ 10 ನಿಮಿಷ ನಾವು ಇದೇ ರೀತಿ ತಿರುಗಿಸ್ತಾ ಇರಬೇಕು. ಈಗ ಇದಕ್ಕೆ ನಾನು ಮನೆಯಲ್ಲಿ ಮಾಡಿಕೊಂಡಂತಹ ಧನಿಯಾ ಪುಡಿಯನ್ನು 2 ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಒಂದು ಚಿಕ್ಕ ಬಾಣಲೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ ಬೆರೆಸ್ಕೊಳ್ಬೇಕು. ಇದು ನಾನೊಂದು ಕುಕ್ಕರಲ್ಲಿ ಹಾಕ್ಕೊಂಡು 5 ವಿಷಲ್ ಬರೋ ತನಕ ನಾನು ಇದನ್ನು ಬಾಯ್ಲ್ ಮಾಡಿದ್ದೀನಿ. ಈಗ ಅದು ಆಗಿದೆ. ಈಗ ನಾನೊಂದು ಬಾಣಲೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬಾಣಲೆಗೆ ಯಾಕೆ ಅಂತ ಹೇಳಿದ್ರೆ, ಇದು ಕುಕ್ಕರಲ್ಲಿ ನಾವು ಈಗ ಬೆಲ್ಲ ಹಾಕೋದ್ರಿಂದ ಚೆನ್ನಾಗಿ ತಿರುಗಿಸ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನು ಬಾಣಲೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನು ನೀಟಾಗಿ ಈಗ ಕುದಿಬೇಕು. ಇದು ತಿರುಗಿಸ್ತಾ ಇರಬೇಕು ನಾವು. ಈಗ ನಾನಿಲ್ಲಿ ತಗೊಂಡಂತಹ ಬೆಲ್ಲನ ನಾನು ಈಗ ಇಲ್ಲಿ ಆಣಿ ಬೆಲ್ಲ ಅಂತ ಹೇಳ್ತಾರೆ, ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ಪಷ್ಟು ಆಣಿ ಬೆಲ್ಲ. ಇದರಲ್ಲಿ ಒಂದು 2ರಿಂದ 4 ಆಣಿ ಬೆಲ್ಲಗಳನ್ನ ನಾನು ತೊಗೊಂಡಿದ್ದೀನಿ. 2 kg ಮಾವಿನ ಹಣ್ಣು ಇದು. ಹಾಗಾಗಿ ನಾನು ಒಂದು 4 ಆಣಿ ಬೆಲ್ಲನ ತೊಗೊಂಡಿದ್ದೀನಿ. ಚೆನ್ನಾಗಿ ಗುದ್ದಿ ಪುಡಿ ಮಾಡಿ ಇದನ್ನು ಹಾಕ್ಕೊಳ್ಬೇಕು. ಈಗ ಇದು ಕುದಿಲಿಕ್ಕೆ ಬಿಡೋಣ. ನಾವು ಚೆನ್ನಾಗಿ ಕುದಿಬೇಕಾಗುತ್ತೆ. ಇದು ಈಗ ತಿರುಗಿಸ್ತಾನೆ ಇರಬೇಕು. ಯಾಕೆಂದರೆ ಬೆಲ್ಲ ಹಾಕಿದ ನಂತರ ಇದು ತುಂಬ ಅಡಿ ಹಿಡಿಯುತ್ತದೆ ಬಾಣಲೆಯಲ್ಲಿ. ಆದ್ದರಿಂದ ನಾವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಇದಕ್ಕೆ ನೋಡಿ, ಈ ರೀತಿ ಗ್ರೇವಿ ನಮಗೆ ಎಷ್ಟು ನೋಡ್ಕೊಳ್ಬೇಕು, ಗ್ರೇವಿ ಅಷ್ಟು ಬೇಕಾಗುತ್ತೆ. ನಿಮಗೆ ಅಳತೆಗೆ ತಕ್ಕಂತೆ ನೀವು ನೀರು ಹಾಕ್ಕೊಳ್ಬೋದು. ನೋಡಿ, ಈಗ ಇದು ಆಗಿದೆ, ಕುದೀತಾ ಇದೆ. ಈಗ ನಾವೊಂದು ಸ್ವಲ್ಪ ಹೊತ್ತು ಇದನ್ನು ನಾವು ಲಿಡ್ಡಿಂದ ಮುಚ್ಚಿ ಇಟ್ಟುಬಿಡೋಣ. ಇದು ಒಂದು 5ರಿಂದ 10 ನಿಮಿಷಗಳ ಕಾಲ ಇದು ಚೆನ್ನಾಗಿ ಬೇಯಬೇಕು. ಅದರ ರಸ ಎಲ್ಲ ಬಿಡಬೇಕು. ಆಗಲೇ ಇದು ಮಾವಿನ ಹಣ್ಣು ತುಂಬ ಟೇಸ್ಟಿಯಾಗಿರೋದು. ನೋಡಿ, ಈಗ ಇದು ಆಗಿದೆ. ನೋಡಿ, ನಾನು ಈ ಮುಚ್ಚಳನ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಕಲರ್ ಬಂದಿದೆ. ಈಗ ಇದು ತುಂಬಾ ಟೇಸ್ಟಿ, ತುಂಬಾ ಇದರಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲನೂ ಮಿಕ್ಸ್ ಆಗಿರೋದ್ರಿಂದ ಇದು ತಿನ್ನಲಿಕ್ಕೆ ಅನ್ನದ ಜೊತೆ, ಚಪಾತಿ ಜೊತೆ ಹಾಗೂ ದೋಸೆ ಜೊತೆಗೆ ನಾವು ಯಾವುದ್ರಲ್ಲಾದರೂ ಬಿಸಿ ಅನ್ನಕ್ಕೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಅದೇ ರೀತಿಯಾಗಿ ಫ್ರೆಂಡ್ಸ್, ನಾನೀಗ ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗಿಷ್ಟ ಆದಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್.